ವ್ಯಕ್ತಿಗಳ ಬಗ್ಗೆ ಅಥವಾ ಕೆಲವು ಪರೋಕ್ಷವಾಗಿ ಪೋಸ್ಟ್ ಮಾಡ್ಯಾರ ಸರ್ ಈಗ ನಾನು ಬೆಂಗಳೂರಿಂದ ಸೀರೆಗೆ ಬಂದಿದ್ದೇನೆ. ನೂತನ ಅಧ್ಯಕ್ಷರಿಗೆ ಸ್ವಾಗತ ಇಲ್ಲಿ ನೋಡ್ರಿ ಸರ್ ಕ್ಯಾಮ್ರಾ ಬಂದಿದ್ದೇನೆ. ಹೋಗ್ಬಿಟ್ಟು ನಾನು ನೋಡಿಬಿಟ್ಟು ಹೇಳ್ತೀನಿ ಅಂದ್ರೆ ಸರ್ ನಾಳೆ ಕರೀತೀವಿ. ಅಲ್ಲ ಸರ್, ಈಗ ನಿಮ್ಮ ಮಹಾದೇವಿಯವರು ಈ ರೀತಿ ಹೀಗಾಗಿ ಇಲೆಕ್ಷನ್ ಮಾಡಿ ಜೇಬೇರಿ ಬರ್ಸಿರಿ ಮತ್ತೆ ಇಂಥ ಒಂದು ಗೊಂದಲ ಮಾಡೋದು ಎಷ್ಟು ಮಟ್ಟಿಗೆ ಸರ್? ನಿಮ್ಮ ಕುಟುಂಬದಲ್ಲಿ ಇನ್ನೂ ಗೊಂದಲ ಕ್ಲಿಯರ್ ಆಗಿಲ್ಲ ಅಂತ? ಇಲ್ಲ ಎಲ್ಲ ಕ್ಲಿಯರ್ ಇದೆ. ಎಲ್ಲರೂ ಒಕ್ಕಟ್ಟಾಗಿ ಹೆಚ್ಚುಕೊಂಡು ಮಾಡಿದ್ರೆ ಎಲ್ಲ ಮತದಾರರಿಗೆ ನಮಸ್ಕರಿಸುತ್ತಾ ಎಲ್ಲರೂ ನೀವೆಲ್ಲ ಮಾಧ್ಯಮ ಸಹಿತರು ಎಲ್ಲರೂ ಸಹಕಾರ ಮಾಡಿದ್ದಕ್ಕೆ ಬಾಗಲಕೋಟೆಯಲ್ಲಿ ಈ ಗೆಲುವು ಸಾಧ್ಯ ಆಗಿದೆ. ಈಗ ಮಹಾದೇವರಿಗೆ ತಾವೇನಾರು ಮಾತಾಡ್ತೀರಿ ವಿಷಯ? ಬೆಂಗಳೂರಿಂದ ಇವಾಗ ಬಂದೇನೆ. ನಿನ್ನೆ ನಾನು ರಾತ್ರಿ ನೋಡಿದ್ದೀನಿ. ಮನೆಗೆ ಹೋಗ್ಬಿಟ್ಟು ಮಾತಾಡ್ತೀನಿ. ಏನಾಯ್ತು ಕೇಳ್ತೀನಿ. ಏನು ಬಂದಿದ್ದೆವು, ನೀನು ಹಾಕಿದೆವು, ಯಾರು ಹಾಕಿದೆವು, ಏನು ಕೇಳ್ಬೇಕಲ್ಲ. ಅವ್ರ ಅಕೌಂಟಿಂದ ಪೋಸ್ಟ್ ಆಗಿದೆ ಸರ್. ನಾನು ನೋಡ್ತೀನಿ, ಯಾರು ಮಾಡಿದ್ರೆ ಗೊತ್ತಾಗಬೇಕಲ್ಲ. ಹಾಂ ಸರ್, ನೋಡ್ಬಿಟ್ಟು ಅಂದ್ರೆ ಇನ್ನೂ ಗೊಂದಲ ಕ್ಲಿಯರ್ ಆಗಿಲ್ಲ ಅಂತ? ಇಲ್ಲ ಏನೂ ಗೊಂದಲ ಇಲ್ಲ. ಯಾರೋ ಕಾಣಬೇಕಾದ್ರೆ ಇವಳು ಏನೇ ಇದೆ ನೋಡ್ಬಿಟ್ಟು ಮಾತಾಡ್ತಾರೆ. ನಾಳೆ ನಮ್ಮೊಂದು ಓಪನ್ ಆಗಿ ಹೇಳಿದ್ರೆ ನಾನು ಮಾಡಿದ್ದೆ ಅಂತ ಗೊತ್ತಿಲ್ಲ. ನಾನು ಕೇಳಿದ್ರೆ ಹೋಗ್ಬಿಟ್ಟು ಕೇಳ್ಬಿಟ್ಟು ಹೇಳ್ತೀನಿ. ಬಾಗಲಕೋಟೆ ಇವಾಗ ನಮ್ಮ ನೂತನ ಅಧ್ಯಕ್ಷರು ಹೇಳಿದರು, ಈ ಕಡೆ ನೋಡ್ರಿ ಕ್ಯಾಮ್ರಾನು ಹೇಳಿ ಕೊಟ್ಟು ಬಾಗಲಕೋಟೆಯಲ್ಲಿ ಈ ಖಾತೆ ಹಿಡ್ಕೊಂಡು ನೇರವಾಗಿ ಸಂತ್ರಸ್ತರ ಅಲೆದಾಡ್ಲಾರ್ದಂಗೆ ವ್ಯವಸ್ಥೆ ಮಾಡೋಕ್ಕೆ ನಾವೆಲ್ಲ ಸರಿಪಡಿಸ್ತೀವಿ. ಬಾಗಲಕೋಟೆ ಜಿಲ್ಲೆ ನವನಗರ ಸರ್ಕಾರಿ ಆಸ್ಪತ್ರೆಯಲ್ಲಿ ರಾತ್ರಿ 12 ಗಂಟೆಯಿಂದ ಹಿಡಿದು ಒಂದು 6 ಗಂಟೆ ತನಕ ಒಂದು ಹಿಂದೂ ಹೆಣ್ಮಗಳನ್ನು ಒಂದು ಆಸ್ಪತ್ರೆ ಒಳಗಡೆ ಕೊಠಡಿಯಲ್ಲಿ ಕೀಲಿ ಹಾಕಿ ಆಕಿನ್ನ ಹಿಗ್ಗಾಮುಗ್ಗವಾಗಿ ಹಿಂಸಾಚಾರ ಕೃತ್ಯಕ್ಕೆ ಎಸಗಿದಕ್ಕಂತಕ್ಕ ಡಂಗಿ ನದಾಫ್ ಅಂತಂತಂದ್ರೆ ಡಂಗಿ ನದಾಫ್ ಅನ್ನೋ ಯುವಕ ಆಕಿನ ಹಿಂಸೆಗೆ ಒಳಪಡಿಸ್ಯಾನ. ಉದಾಹರಣೆಗೆ ಇದು ಒಂದು ಸಾರ್ವಜನಿಕ ಸ್ಥಳ. ಏನಪ್ಪ ಅಂದ್ರೆ ಸರ್ಕಾರದ ಒಪ್ಪಿಗೆ ಅಂದ್ರೆ ನೊಂದವರು ಬಂದಿರತಕ್ಕಂಥ ಸ್ಥಳದೊಳಗೆ ಈ ರೀತಿ ಹೆಣ್ಮಕ್ಳಿಗೆ ಕೃತ್ಯವನ್ನು ಮಾಡುವಂಥ ಕೆಲವು ಕಿಡಿಗೇಡಿ ಮುಸ್ಲಿಂ ಯುವಕರದ ಇಲ್ಲಿ ಈಗಿಂದ ಅಲ್ಲ ಮೊದಲಿಂದ ಇದು ಹವ್ಯಾಸವಾಗಿದೆ. ಯಾಕಂದ್ರೆ ಉದಾಹರಣೆಗೆ ಈ ಕೃತ್ಯ ಒಂದೇದಲ್ಲಿ ಒಂದು ಇಂಥ ಕೃತ್ಯಗಳು ಭಾಳಷ್ಟು ಆಗ್ಯಾವ. ಆಲ್ರೆಡಿ ಇವ 1-2 ಸಾರಿ ಸಸ್ಪೆಂಡ್ ಆಗಿದ್ದು ಇನ್ಸಿಡೆಂಟ್ಗಳು ಇಲ್ಲಿ ಸಿಬ್ಬಂದಿಯವರು ಹೇಳ್ತಾರೆ. ಅದಕ್ಕೋಸ್ಕರ ಇಂಥ ಘಟನೆ ಆಗಬಾರ್ದು. ಯಾಕಂದರೆ ಇಲ್ಲಿ ಹಿಂದೂಗಳು ಬರ್ತಾರೆ, ಮುಸ್ಲಿಮ್ಸರು ಬರ್ತಾರೆ, ಜೈನರು ಬರ್ತಾರೆ, ಎಲ್ಲ ಧರ್ಮದವರು ಬರ್ತಾರೆ. ಇಲ್ಲಿ ಮುಖ್ಯವಾಗಿ ಬೇಕಾಗಿದ್ದು ಸೇಫ್ಟಿ ಅಂದ್ರೆ ಅವ್ರಿಗೆ ರಕ್ಷಣೆ ಇಲ್ಲ ಹೆಣ್ಮಕ್ಳಿಗೆ. ಇಂಥ ಘಟನೆಗಳು ಬಹಳಷ್ಟು ಅದು ಮಹಿಳಾ ಆಯೋಗ ರಾಜ್ಯ ಮತ್ತು ಜಿಲ್ಲೆಯವರು ಯಾಕೆ ಸುಮ್ತಾರ ಗೊತ್ತಾಗ್ತಿಲ್ಲ. ಇಂಥ ಘಟನೆಗಳು ಮೇಲಿಂದ ಮೇಲೆ ಸರ್ಕಾರ ಆಸ್ಪತ್ರೆಗಳಾಗ್ತವೆ. ಇದಕ್ಕೇನು ಡಾಕ್ಟರ್ ವಿಜಯಲಕ್ಷ್ಮಿ ಮಹಿಳಾ ಆಯೋಗ ರಾಜ್ಯ ಅಧ್ಯಕ್ಷರಿದ್ರಲ್ಲ, ನೀವು ದಯಮಾಡಿ ಗಮನ ಹರಿಸ್ಬೇಕಿಂತ ಇನ್ಸಿಡೆಂಟ್. ಯಾವುದೇ ಒಬ್ಬ ಹಿಂದೂ ಹೆಣ್ಮಕ್ಳಾದಾಗ ನೀವು ಶಾಂತ ರೀತಿಯಿಂದ ಇರೋದು, ಮುಸ್ಲಿಂ ಹೆಣ್ಮಗಳಾದ ಅವಳು ಮನೆಗೆ ಹೋಗಿ ಕೇರ್ ಆ್ಯಂಡ್ ಪ್ರೊಟೆಕ್ಷನ್ ಮಾಡೋದು ಇಂದಿನ ರಾಜ್ಯ ಮಹಿಳಾ ಆಯೋಗದ ಒಂದು ಪದ್ಧತಿ ಆಗೈತಿ. ಅದಕ್ಕೆ ದಯಮಾಡಿ ಡಾಕ್ಟರ್ ಲಕ್ಷ್ಮಿ ಮೇಡಮ್ ಅವರು ನೀವು ಬಾಗಲಕೋಟೆಗೆ ತತ್ಕ್ಷಣವಾಗಿ ಬಂದ ಆ ಹೆಣ್ಮಗಳನ್ನು ಒಂದು ವಿಚಾರಣೆ ಮಾಡಬೇಕು. ಯಾಕಾಯಿತು, ಎದಕ್ಕಾಯಿತು ಅಂತಂದರೆ ಇಂಥ ಘಟನೆಗಳು ಬಾಗಲಕೋಟೆ ಜಿಲ್ಲೆಯಲ್ಲಿ ಸಾಕಷ್ಟು ಆಗ್ಯಾವ. ನೀವು ಬಂದು ವಿಚಾರಣೆ ಮಾಡ್ಲಿಕ್ಕೆ ತಯಾರಿಲ್ಲ. ಅದಕ್ಕೆ ಮಾನವ ಒಂದು ಮಹಿಳಾ ಆಯೋಗಕ್ಕೆ ನಾನು ವಿನಂತಿ ಮಾಡ್ಕೊಳ್ತೀನಿ. ನಂತರ ಪೊಲೀಸ್ ಇಲಾಖೆಯವರು ತಾವು ಏನು ಕಾರ್ಯಾಚರಣೆ ಮಾಡ್ಲಿಕ್ಕತ್ತಾರ ಅವ್ರ ಮೇಲೆ FIR ಹಾಕ್ತಾರೆ. ದಯಮಾಡಿ ನಾನು ಇನ್ನೊಂದೇನು ಹೇಳ್ತೀನಿ ನಂತರ ಬಾಗಲಕೋಟೆ, ವಿದ್ಯಾಗಿರಿ, ನವನಗರ ಇಂಥ ಘಟನೆಗಳು ಮ್ಯಾಲಿಂದ ಆಗ್ತಾವೆ. ಏನು ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥದ ಸ್ಟೈಲ್ ಥರ ಸಾರ್ವಜನಿಕ ಸ್ಥಳದಲ್ಲಿ ಇಂಥ ಕೆಲವು ಮುಸ್ಲಿಂ ಯುವಕರಿಗೆ ಮಾಡ್ಬೇಕು. ಎಲ್ಲ ಮುಸ್ಲಿಂ ಯುವಕರಿಗೆ ಹೇಳಾಕ್ತಾರೆ. ಕೆಲವು ಮುಸ್ಲಿಂ ಯುವಕರು ಇಂಥ ಘಟನೆಗಳಲ್ಲಿ ಭಾಗಿಯಾಗ್ಲಿಕ್ಕತ್ತಾರ. ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥರ ಶೈಲಿಯಲ್ಲಿ ಅವ್ರ ನಡು ರೋಡ್ನ್ಯಾಗ ಇಂಥ ಘಟನೆಗಳು ಆಗಲಾರ್ದಂಗೆ ಶಿಕ್ಷೆ ಕೊಡ್ಬೇಕಂತ ಇಲಾಖೆ ವಿನಂತಿ ಮಾಡ್ಕೊತಾರೆ.